ಇಂಪೋರ್ಟೆಡ್ ಮೊಡಲ್ ಫ್ಯಾಬ್ರಿಕ್ ಇದು. ಇದಷ್ಟು ಹಾರ್ಡ್ ಅಲ್ಲ, ಅಷ್ಟು ಹಾರ್ಡು ಅಲ್ಲ, ಅಷ್ಟು ಸಾಫ್ಟು ಅಲ್ಲ. ಇದು ಬೀಚ್ ಟ್ರೀ ಅಂತ ಒಂದು ಮರ, ಬೀಚ್ ಟ್ರೀ ಮರದ ಫೈಬರಿಂದ ಈ ಮೊಡಲ್ ಫ್ಯಾಬ್ರಿಕ್ ಮಾಡ್ತಾರೆ. ಈಗ ಇವ್ರು ಮಲಗಿದ್ದಾರೆ, ಈ ಪೊಸಿಷನ್ ಬಂದು ಝೀರೋ ಗ್ರಾವಿಟಿ ಪೊಸಿಷನ್. ಇವರ ಕಾಲು ಏನಿದೆ ಅವರ ಹಾರ್ಟ್ ಲೆವೆಲ್ಗಿಂತ ಮೇಲೆ ಇರುತ್ತೆ. ಈ ಪೊಸಿಷನಿಂದ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ. ಸೊ ಹಾರ್ಟಿಗೆ ಸ್ಟ್ರೆಸ್ ಇರಲ್ಲ ಒಂದು. ಎರಡನೇದು, ಈಗ ಅವರ ಬಾಡಿ ಯಾವುದೇ ಪಾರ್ಟ್ ಮೇಲೆ ಪ್ರೆಷರ್ ಇಲ್ಲ, ಅವರಿಗೆ ಪ್ರೆಷರ್ ಫೀಲ್ ಆಗ್ತಾ ಇರಲ್ಲ, ಎಲ್ಲೂ ನೋವು ಪೇಯ್ನು ಆ ಥರದ್ದು ಎಲ್ಲೂ ಕಾಣಲ್ಲ. ಈಗ ಕೆಲವರು ರೀಸೆಂಟಾಗಿ ಹಾಸಿಗೆ ತೊಗೊಂಡಿರ್ತಾರೆ, ಗಟ್ಟಿ ಇರುತ್ತೆ, ಕಂಫರ್ಟ್ ಇರಲ್ಲ, ಒದ್ದಾಡ್ತಿರ್ತಾರೆ, ಮತ್ತು ರೀಸೆಂಟಾಗಿ ತೊಗೊಂಡಿರ್ತಾರೆ, ಮತ್ತೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಆ ಥರದವ್ರಿಗೆ ಲೇಟೆಕ್ಸ್ ಟಾಪರ್ ಇದೆ. ಇದನ್ನು ಹಾಕ್ಕೊಂಡು ನೀವು ಲೇಟೆಕ್ಸ್ ಹಾಸಿಗೆ ಒಂದು ಗುಣಗಳನ್ನು ಇದರಲ್ಲೇ ತೊಗೋಬೋದು. ಮತ್ತು ನಮ್ಮದು ಪೂರ್ತಿ ಆರ್ಗ್ಯಾನಿಕ್ಕೇ ಇರೋದ್ರಿಂದ ವಿಲಾಸ ಅನ್ನೋ ಹಾಸಿಗೆ ಇರ್ಬೋದು, ಮತ್ತು ತವಸ್ಯ ಇರ್ಬೋದು, ಇದರಲ್ಲಿ ನೀವು ಈಗ ತಾನೇ ಹುಟ್ಟಿರೋ ಎಳೆ ಮಗುನ ಸಹಿತ ನೀವು ಧೈರ್ಯವಾಗಿ ಬಿಡ್ಬೋದು. ನಮ್ಮದು ಸೇಫ್ ಎಕ್ಸ್ಪ್ರೆಸ್ ಮತ್ತು ಬ್ಲೂ ಡಾಟ್ ಟೈಅಪ್ ಇದೆ. ಇಂಡಿಯಾ ಯಾವುದೇ ಮೂಲೆಯಲ್ಲಿ ಇದ್ರೂ ಸಪ್ಲೈ ಮಾಡ್ತೇವೆ. ಇದೆರಡು ನ್ಯಾಚುರಲ್ ಸೀರೀಸ್ ಆಯಿತು. ಈಗ ಹೈಬ್ರಿಡ್ ಸೀರೀಸ್. ಈಗ ನೀವು ಜನರ ಅಪೇಕ್ಷೆಗೆ ತಕ್ಕಾಗಿ, ಹೌದು, ಜನರ ಅಪೇಕ್ಷೆಗೆ ತಕ್ಕನಂಗೆ ಮಾಡಿದಂಥ ಒಂದು ಹಾಸಿಗೆಗಳು. ಇದರಲ್ಲಿ ಬೇಸಿಕ್ ಮಾಡೆಲ್ ಇದು ಆರ್ಥೋಬ್ಯಾಕ್ ಅಂತ. ಈಗ ಜನರಿಗೆ ಒಂದು ಜನರಲ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ, ಏನಾಗ್ಬಿಟ್ಟಿದೆ ಅಂತಂದರೆ ಆರ್ಥೋ ಅಂದರೆ ಹಾರ್ಡ್ ಇರಬೇಕು, ಹೌದು, ಆ ಥರ ಒಂದು ಇದು ಬಂದ್ಬಿಟ್ಟಿದೆ. ಹಾಗಾಗಿ ನಮ್ಮ ಮಾಡೆಲ್ ಹೆಸರು ಕೂಡ ಆರ್ಥೋಬ್ಯಾಕ್ ಅಂತ ಇಟ್ಟಿದ್ದೀವಿ. ಇದು ಸ್ವಲ್ಪ ಗಟ್ಟಿ ಹಾಸಿಗೆ. ಸೊ ಅದು ಹೇಗಿದೆ ಅಂತ ನೋಡೋಣ. ಸೊ ಇದು ಪ್ರೀಮಿಯಂ ಕಾಟನ್ ಫ್ಯಾಬ್ರಿಕ್. ಇದರ ಕೆಳಗಡೆ 2 ಲೇಯರ್ ಕಾಟನ್ ಇಟ್ಟು ಕ್ವಿಲ್ಟ್ ಮಾಡಿರ್ತೇವೆ. ಸೊ ಇದು ಗಟ್ಟಿ ಇರುತ್ತೆ. ಇದರಲ್ಲಿ ಅರ್ಧ ಇಂಚ್ ಲೇಟೆಕ್ಸ್ ಇರುತ್ತೆ ಮೇಲೆ, ಮತ್ತು ಅರ್ಧ ಇಂಚ್ ಮೆಮರಿ ಫೋಮ್ ಇರುತ್ತೆ, 1 ಇಂಚ್ ಸಾಫ್ಟಿ ಫೋಮು, ಬೇಸ್ ಬಂದು ರೀಬಾಂಡೆಡ್ ಫೋಮ್. ಈ ರೀಬಾಂಡೆಡ್ ಫೋಮ್ ಅಂದರೆ ಈ ವೇಸ್ಟ್ ಫೋಮ್ನ ಕಂಪ್ರೆಸ್ ಮಾಡಿ ರೀಬಾಂಡೆಡ್ ಫೋಮ್ ಮಾಡ್ತಾರೆ. ನಾವು 85 ಡೆನ್ಸಿಟಿ ರೀಬಾಂಡೆಡ್ ಫೋಮ್ ಯೂಸ್ ಮಾಡ್ತೇವೆ. ಸೊ ಇದು ಹಾರ್ಡ್ ಮ್ಯಾಟ್ರಸ್. ಇದರಲ್ಲಿ ಕೂಡ ಮೇಲೆ ನ್ಯಾಚುರಲ್ ಕ್ವಿಲ್ಟಿಂಗೇ ಇರುತ್ತೆ. ಕೆಲವು ಕಂಪನಿಗಳಲ್ಲಿ ಈ ಕ್ವಿಲ್ಟಿಂಗ್ನಲ್ಲಿ ಸಹಿತ ಫೋಮ್ ಹಾಕಿರ್ತಾರೆ. ಸೊ ಯಾವಾಗಲೂ ಈ ಫೋಮ್ ಅಥವಾ ಸಿಂಥೆಟಿಕ್ ಲೇಯರ್ ಮೇಲೆ ಇದ್ದಾಗ ನಮ್ಮ ಬಾಡಿ ಹೀಟ್ ಜೊತೆಗೆ ಅದು ಕೂಡ ರೇಡಿಯೇಟ್ ಆಗುತ್ತೆ, ಹೀಟಿಂಗ್ ಇಶ್ಯೂಸ್ ಆಗುತ್ತೆ. ಸೊ ನಮ್ಮಲ್ಲಿ ಯಾವುದೇ ಹಾಸಿಗೆಗಳಲ್ಲಿ ಮೇಲೆ ಕ್ವಿಲ್ಟಿಂಗು ಸಿಂಥೆಟಿಕ್ ಇಲ್ಲ, ಮತ್ತು ಫಸ್ಟ್ ಲೇಯರ್ ಬಂದು ನ್ಯಾಚುರಲ್ ಲೇಟೆಕ್ಸ್ ಇದೆ. ಹಾಗಾಗಿ ಹೀಟಿಂಗ್ ಇಶ್ಯೂಸ್ ಇರಲ್ಲ. ಮತ್ತು ಇದು ಸ್ವಲ್ಪ ಗಟ್ಟಿ ಬೇಕು ಅನ್ನೋರಿಗೆ ಈ ಮಾಡೆಲ್ ಸಜೆಸ್ಟ್ ಮಾಡ್ಬೋದು. ಇದು ಒಂದು ರೀತಿಯ ಇದು ಪೂರ್ತಿ ನ್ಯಾಚುರಲ್ ಅಲ್ಲ, ಒಂಥರ ಹೊಂದಾಣಿಕೆ ಜೀವನ. ಹೌದು, ಕರೆಕ್ಟ್. ಸೊ ಇದು ನಿಮಗೆ ಸಿಂಗಲ್, ಡಬಲ್, ಕ್ವೀನ್, ಕಿಂಗ್ ಎಲ್ಲ ಸೈಜಲ್ಲೂ ಅವೈಲೇಬಲ್ ಇದೆ. ಕಸ್ಟಮೈಸ್ ಕೂಡ ಮಾಡ್ಬೋದು. 5 ಇಂಚ್ 5, 6, 8, 10 ಈ ಥಿಕ್ನೆಸ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದು ನೋಡಲಿಕ್ಕೆ ಈ ಥರ ಇರುತ್ತೆ. ಮಿನಿಯೇಚರ್ ತೋರಿಸ್ಬೇಕಂದ್ರೆ ಸೊ ಈ ಥರ. ಇದು ಪ್ರೀಮಿಯಂ ಕಾಟನ್ ಫ್ಯಾಬ್ರಿಕ್. ಇದು ನಮ್ಮಲ್ಲಿ ಎಲ್ಲ ನಿಟ್ಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ. ಅಂದರೆ ಈ ಬ್ರೀದಬಲ್ ಫ್ಯಾಬ್ರಿಕ್. ಅದು ಈ ಕೆಳಗಡೆ 2 ಲೇಯರ್ ಕಾಟನ್ ಇದೆ, ಮತ್ತು 1/2 ಇಂಚ್ ಲೇಟೆಕ್ಸು, 1/2 ಇಂಚ್ ಮೆಮರಿ ಫೋಮು, 1 ಇಂಚ್ ಸಾಫ್ಟಿ ಫೋಮು. ಇದು ಬೇಸ್ ಬಂದು ರೀಬಾಂಡೆಡ್ ಫೋಮ್. ಸೊ ಈ ಥರ ಹಾರ್ಡ್ ಅಂದರೆ ಇದೆ. ಹೌದು. ನೆಕ್ಸ್ಟ್ ಎಲಿವೇಟ್ ಅಂತ ಒಂದು ಮಾಡೆಲ್ ಇದೆ. ಇದು ಪೂರ್ತಿ ಆರ್ಗ್ಯಾನಿಕ್ ಅಥವಾ ಹೇಗೆ? ಇಲ್ಲ, ಇದು ಹೈಬ್ರಿಡಲ್ಲೇ. ಇದು ಇನ್ನೊಂದು ಮಾಡೆಲ್. ಹೈಬ್ರಿಡಲ್ಲಿ ಟೋಟಲ್ 3 ಮಾಡೆಲ್ ಇದೆ. ಒಂದು ಆ್ಯಕ್ಚುಲಿ ನಮ್ಮಲ್ಲಿ ಡಿಸ್ಪ್ಲೇ ಇಲ್ಲ, ಅದು ಸ್ಪ್ರಿಂಗ್ ಮಾಡೆಲ್. ಓಕೆ. ನಾವು ಸ್ಪ್ರಿಂಗ್ ಮ್ಯಾಟ್ರಸ್ ಅಷ್ಟಾಗಿ ರೆಕಮೆಂಡ್ ಮಾಡಲ್ಲ ಇಲ್ಲಿ, ಹಾಗಾಗಿ ಅದನ್ನು ಡಿಸ್ಪ್ಲೇ ಇಟ್ಟಿಲ್ಲ. ಇದು ಎಲಿವೇಟ್ ಅಂತ ಹೇಳಿ. ಇದರಲ್ಲಿ ಇದು ಮೇಲೆ ನೋಡುವಂಥದ್ದು ಇಂಪೋರ್ಟೆಡ್ ಮೊಡಲ್ ಫ್ಯಾಬ್ರಿಕ್. ಇದಷ್ಟು ಹಾರ್ಡ್ ಅಲ್ಲ, ಅಷ್ಟು ಹಾರ್ಡು ಅಲ್ಲ, ಅಷ್ಟು ಸಾಫ್ಟು ಅಲ್ಲ. ಇದು ಬೀಚ್ ಟ್ರೀ ಅಂತ ಒಂದು ಮರ, ಬೀಚ್ ಟ್ರೀ ಮರದ ಫೈಬರಿಂದ ಈ ಮೊಡಲ್ ಫ್ಯಾಬ್ರಿಕ್ ಮಾಡ್ತಾರೆ. ಸೊ ಅದು ಮೇಲೆ ಟಾಪ್ ಲೇಯರ್ ಇರುತ್ತೆ. ಅದರ ಕೆಳಗಡೆ ಆರ್ಗ್ಯಾನಿಕ್, ಕಂಪ್ಲೀಟ್ ಆರ್ಗ್ಯಾನಿಕ್ ಅಲ್ಲ. ಕೆಳಗಡೆ ಆರ್ಗ್ಯಾನಿಕ್ ಕಾಟನ್ ಕ್ವಿಲ್ಟಿಂಗ್ ಬರುತ್ತೆ ಇದರಲ್ಲಿ. ಸೊ ಫಸ್ಟ್ ಲೇಯರ್ ಬಂದು 1 ಇಂಚ್ ಲೇಟೆಕ್ಸ್ ಇರುತ್ತೆ, 1 ಇಂಚ್ ಮೆಮರಿ ಫೋಮು, ಕೆಳಗಡೆ ಬಂದು 40 ಡೆನ್ಸಿಟಿ HR ಫೋಮ್ ಯೂಸ್ ಮಾಡ್ತೀವಿ. ಈ ಸೋಫಾಲೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು.
ಸ್ವಲ್ಪ ಹೈ ಡೆನ್ಸಿಟಿ ಇರುತ್ತೆ ನಮ್ಮಲ್ಲಿ. ಮತ್ತೆ ಎಲ್ಲಾನು ಎ ಗ್ರೇಡ್ ಮಟೀರಿಯಲ್ ಯೂಸ್ ಮಾಡ್ತೇವೆ. ಯಾವುದು ಕಳಪೆ ಇದಿದೆಯಾ 12 ವರ್ಷದವರೆಗೆ ಇಲ್ಲ. ರಿಪ್ಲೇಸ್ಮೆಂಟ್ ಅನ್ನುವಂಥದ್ದು ಈ ನ್ಯಾಚುರಲ್ ಸೀರೀಸ್ ಹಾಸಿಗೆಗಳೇನಿದೆ ವಿಲಾಸ ಮತ್ತೆ ತವಸ್ಯ, ಅದು ಮಾತ್ರ 12 ವರ್ಷ ರೀಪ್ಲೇಸಬಲ್ ವಾರಂಟಿ. ಈ ಫೋಮ್ಗಳೇನಾಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಹಳ್ಳ ಬೀಳ್ತದೆ, ಹಾಗಾಗಿ ಇದಕ್ಕೆ 7 ವರ್ಷ ವಾರಂಟಿ ಬಂತು. ಈ ಹೈಬ್ರಿಡ್ ಸೀರೀಸಲ್ಲಿ ಆರ್ಥೋಬ್ಯಾಕ್ ಆಯಿತು, ಎಲಿವೇಟ್ ಆಯಿತು, 7 ವರ್ಷ ವಾರಂಟಿಯೊಂದಿಗೆ ಬರುತ್ತೆ. ಬಟ್ ನಿಮ್ಮಲ್ಲಿ ಸ್ಪ್ರಿಂಗ್ ಇದಿದೆ, ಅದನ್ನು ನೀವು ಅದನ್ನು ಸಜೆಸ್ಟ್ ಮಾಡಲ್ಲ. ಸೊ ಇದು ಎಲಿವೇಟ್, ಇದು ಮೇಲೆ ಕೆಳಗಡೆ ಸೇಮ್ ಮೊಡಲ್ ಫ್ಯಾಬ್ರಿಕ್ ವಿತ್ ಆರ್ಗ್ಯಾನಿಕ್ ಕಾಟನ್ ಕ್ವಿಲ್ಟಿಂಗ್ ಬರುತ್ತೆ. ಇದನ್ನು ರಿವರ್ಸ್ ಮಾಡ್ಕೋಬೋದು, ಬಟ್ ಆ ಕೆಳಗಡೆ ಸೈಡ್ ಸ್ವಲ್ಪ ಹಾರ್ಡ್ ಇರುತ್ತೆ. ಮತ್ತು ಇದು ಕೂಡ 5, 6, 8, 10 5, 6, 8, 10 ಥಿಕ್ನೆಸ್ಸಲ್ಲಿ ಅವೈಲಬಲ್ ಇದೆ. ಸಿಂಗಲ್ಲು, ಡಬಲ್ಲು, ಕ್ವೀನು ಮತ್ತು ಕಿಂಗ್ ಸೈಜ್ ಸಿಗುತ್ತೆ. ಕಸ್ಟಮೈಸ್ ಕೂಡ ಮಾಡ್ಬೋದು. ಕೆಲವರು ಹಳೆ ಮಂಚ ಇಟ್ಕೊಂಡಿರ್ತಾರೆ, ಅದು ಅನ್ಸೈಜ್ ಇರುತ್ತೆ, ಸೊ ಅದನ್ನು ಕೂಡ ಮ್ಯಾಚ್ ಮಾಡ್ತೀವಿ. ಸರ್, ಇಲ್ಲಿವರೆಗೆ ಹಾಸಿಗೆ ಬಗ್ಗೆ ನೀವು ಅದರ ಎಲ್ಲ ವಿವರಗಳನ್ನು ಕೊಟ್ರಿ. ಹೌದು, ಹಾಸಿಗೆ ಎಷ್ಟು ಮುಖ್ಯವೋ ತಲೆದಿಂಬು ಅಷ್ಟೇ ಮುಖ್ಯ. ಹೌದು, ನಿಜ. ನಮ್ಮಲ್ಲಿ ಒಂದು ರೀತಿಯ ಅನ್ಯಾಚುರಲ್ ಆಗಿ ಅವೈಜ್ಞಾನಿಕವಾಗಿ ಒಂದಿಷ್ಟು ದಪ್ಪದ ತಲೆದಿಂಬು ಮಾಡುವಂಥದ್ದು ಇವೆಲ್ಲವೂ ನೋಡ್ತೇವೆ ನಾವು. ಹೌದೌದು. ಆದರೆ ಡಾಕ್ಟರ್ ಹೇಳ್ತಾರೆ ತಲೆದಿಂಬು ಹಾಕದೆ ಮಲಗಿ ಅಂತಾರೆ, ತೆಳ್ಳಗಿಂದ ಹಕ್ಕಿ ಅಂತಾರೆ. ಹೌದು. ನನಗೆ ಇಲ್ಲ ಅನಿಸಿದ್ದು ಇಲ್ಲಿ ಬಹಳ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಇದೆ ಅಂತ ಅನಿಸ್ತದೆ. ನಮ್ಮಲ್ಲಿ ತುಂಬಾ ದಪ್ಪದ ದಿಂಬುಗಳು ಸಿಗಲ್ಲ. ಮತ್ತೆ ಇದು ಎಲ್ಲ 2 ನ್ಯಾಚುರಲ್ ಲೇಟೆಕ್ಸ್ ಅಲ್ಲೇ ಮಾಡಿದಂಥ ದಿಂಬಿದೆ. ಒಂದು ಈ ಕೆಲವರಿಗೆ ಮೆತ್ತಗಿರೋ ದಿಂಬು ಬೇಕು ಅಂತ. ಹೌದು. ಸೊ ಅಂಥವ್ರಿಗಾಗಿ ಮೈಕ್ರೋಫೈಬರ್ ಪಿಲ್ಲೋ ಅಂತ ಹೇಳ್ತೀವಿ, ಒಂದಿದೆ. ಸೊ ಇದು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಸೇಮ್ ಫ್ಯಾಬ್ರಿಕ್ ನಿಮಗೆ, ಅಂದರೆ ಏನು ಆರ್ಗ್ಯಾನಿಕ್ ಕಾಟನ್ ಫ್ಯಾಬ್ರಿಕ್ ನೋಡಿದ್ವಲ್ಲ ಒಳಗೆ, ಸೇಮ್ ಫ್ಯಾಬ್ರಿಕ್ ಜೊತೆಗೆ 2 ದಿಂಬು ಸಿಗುತ್ತೆ. ಇದು ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಇದನ್ನು ಕಾಂಟ್ಯೂರ್ ಅಂತ ಹೇಳ್ತೀವಿ. ಸರ್ವೈಕಲ್ ಪಿಲ್ಲೋಸ್ ಅಂತಲೂ ಮಾರ್ಕೆಟಲ್ಲಿ ಹೇಳ್ತಾರೆ. ಅಂದರೆ ಈ ಶೇಪ್ ಇರೋದ್ರಿಂದ ನಿಮಗೆ ಇದರಲ್ಲಿ ನೆಕ್ ಸಪೋರ್ಟ್ ಸಿಗುತ್ತೆ. ಗೊತ್ತಾಯ್ತು. ಈ ಹಳ್ಳ ಇದೆಯಲ್ಲ ನಡುವಲ್ಲಿ, ಇಲ್ಲಿ ತಲೆ ಬಂದಾಗ 2 ಥಿಕ್ನೆಸ್ ಇದೆ ಇದರಲ್ಲಿ, ಒಂದು ಸಣ್ಣದು ಒಂದು ದೊಡ್ಡದು. ಈ ದಿಬ್ಬ ಏನಿದೆ ಇದು ಕುತ್ತಿಗೆಗೆ ಸಪೋರ್ಟ್ ಕೊಡುತ್ತೆ. ಅಂದರೆ ಹೀಗೆ ಹಾಕೋಬೇಕಾ? ಇದು 2 ಕಡೆನೂ ಹಾಕೋಬೋದು. 2 ಕಡೆನೂ ಹಾಕೋಬೋದು. ಬಟ್ ನಿಮ್ಮ ತಲೆ ಇಲ್ಲಿ ಬಂದಾಗ ಅಲ್ಲೇ ಬರಬೇಕು. ಇದು ನಿಮ್ಮ ಹೈಟ್, ನಿಮ್ಗೆ ಯಾವ್ದು ಅನುಕೂಲ ಅದನ್ನು ಹೈಟ್ ನೀವು ತಿರುಗಿಸಿಟ್ಕೋಬೋದು. ಇದರಲ್ಲಿ ಆ ಥರ ಇಲ್ಲ, ಇದು ಸ್ಟ್ಯಾಂಡರ್ಡ್ ಮಾಮೂಲಿ ಪಿಲ್ಲೋ ಶೇಪ್ ಇರುತ್ತೆ. ಬಟ್ 2 ಕೂಡ ಲೇಟೆಕ್ಸಲ್ಲೇ ಮಾಡಿರೋವಂಥದ್ದು. ಇದು 2000, ಅದೇ 2990 ಆಗುತ್ತೆ. ಗ್ರಾಹಕರಿಗೆ ಒಂದು 10% ಡಿಸ್ಕೌಂಟ್ ಮಾಡಿ 2700 ಕೊಡ್ಬೋದು. ಇದು ಮೈಕ್ರೋಫೈಬರ್ ಪಿಲ್ಲೋ, ಸಾಫ್ಟ್ ಫೀಲ್ ಬೇಕು ಅನ್ನೋದು ಮಾಮೂಲಿ ಮಾರ್ಕೆಟಲ್ಲಿ ಸಿಗುವಂಥದ್ದು. ಸೊ ಅದು 2 ನಿಮ್ಮ ಸ್ಪೆಷಾಲಿಟಿ. ಹೌದು. ಇನ್ನೊಂದಿದೆ ನಮ್ಮಲ್ಲಿ ಫ್ಲೆಕ್ಸ್ ವೇವ್ ಅಂತ ಒಂದು ಹಾಸಿಗೆ. ಇದು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದೇವೆ. ಇದು ನಮ್ಮ ವೆಬ್ಸೈಟಲ್ಲಿ ಈಗ ಅವೈಲಬಲ್ ಇದೆ, ಬಟ್ ಇದ್ರ ಬಗ್ಗೆ ಎಲ್ಲೂ ನಾನು ಉಲ್ಲೇಖ ಮಾಡಿರಲಿಲ್ಲ, ಈಗ ನಿಮಗೆ ತೋರಿಸ್ಕೊಡ್ತೀನಿ. ಇದು ಫ್ಲೆಕ್ಸ್ ವೇವ್ ಅಂತ ಹೇಳಿ, ಇದರಲ್ಲಿ ಅಡ್ಜಸ್ಟಬಲ್ ಬೆಡ್ ವಿತ್ 6 ಇಂಚ್ ಲೇಟೆಕ್ಸ್ ಮ್ಯಾಟ್ರಸ್ ಬರುತ್ತೆ. ಇದರ ವಿಶೇಷತೆ ನಾನೀಗ ನಿಮಗೆ ತೋರಿಸ್ತೇನೆ. ಇದರಲ್ಲಿ 0 ಗ್ರಾವಿಟಿ ಪೊಸಿಷನ್ ಅಂತ ಇದೆ. ಮೂವ್ ಆಗುತ್ತೆ ಇದು. ಹೌದು, ಇದು ಅಡ್ಜಸ್ಟ್ ಆಗುತ್ತೆ ಬಾಡಿ. ಇದರಲ್ಲಿ 2-3 ಫೆಸಿಲಿಟಿ ಇದೆ, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಇವ್ರು ಮಲಗಿದ್ದಾರೆ, ಈ ಪೊಸಿಷನ್ ಬಂದು 0 ಗ್ರಾವಿಟಿ ಪೊಸಿಷನ್. ಇವರ ಕಾಲು ಏನಿದೆ ಅವರ ಹಾರ್ಟ್ ಲೆವೆಲ್ಗಿಂತ ಮೇಲಿರುತ್ತೆ. ಮುಂಚೆ ಎಲ್ಲ ಹಿರಿಯರು ಹೇಳುತ್ತಾ ಬಂದದ್ದೇನೆ ಇದು. ಆ್ಯಕ್ಚುಲಿ ಕಾಲು ಯಾವಾಗಲೂ ತಲೆಗಿಂತ ಸ್ವಲ್ಪ ಮೇಲಿರಬೇಕು. ಹೌದು. ಈ ಪೊಸಿಷನಿಂದ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗುತ್ತೆ. ಸೊ ಹಾರ್ಟಿಗೆ ಸ್ಟ್ರೆಸ್ ಇರಲ್ಲ. ಒಂದು. ಎರಡನೇದು, ಈಗ ಅವರ ಬಾಡಿ ಯಾವುದೇ ಪಾರ್ಟ್ ಮೇಲೆ ಪ್ರೆಷರ್ ಇಲ್ಲ, ಅವರಿಗೆ ಪ್ರೆಷರ್ ಫೀಲ್ ಆಗ್ತಾ ಇರಲ್ಲ, ಎಲ್ಲೂ ನೋವು ಪೇಯ್ನು ಆ ಥರದ್ದು ಎಲ್ಲೂ ಕಾಣಲ್ಲ. ಸೊ ಇದು ಹೇಗೆ ಅಂತಂದರೆ, ಇದು ಒಂದು ಸ್ಪೇಸಲ್ಲಿ ತೇಲಿದ್ರೆ ಯಾವ ಅನುಭವ ಬರುತ್ತೆ ಆ ಥರ, 0 ಗ್ರಾವಿಟಿನಲ್ಲಿ ಇದ್ದಾಗ ಹೇಗೆ ಅನುಭವ ಬರುತ್ತೋ ಆ ಥರ. ಸೊ ಹಾಗಾಗಿ ಇದಕ್ಕೆ 0 ಗ್ರಾವಿಟಿ ಅಂತ ಹೆಸರು. ಇದನ್ನು ಒಂದೇ ಬಟನ್ನಲ್ಲಿ ಫ್ಲ್ಯಾಟ್ ಮಾಡಿಬಿಡ್ಬೋದು. ಇದು ಫ್ಲ್ಯಾಟ್ ಆಯಿತು. ಈಗ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಗೊತ್ತೆ, ಎಲ್ಲ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್, ಮನೆಯಿಂದ ಕೆಲಸ ಮಾಡ್ತಾರೆ. ನಮಗೆ ಸುಮಾರು ಜನ ಕೇಳೋ ಮೂಲ ಒಂದು ಕ್ವಶನ್ ಅಂತಂದರೆ, ಸರ್ ನಿಮ್ಮ ಹಾಸಿಗೆಗಳಲ್ಲಿ ವರ್ಕ್ ಫ್ರಮ್ ಹೋಮ್ ನಾವು ಹಾಸಿಗೆಯಲ್ಲಿ ಕೂತು ಕೆಲಸ ಮಾಡಿದ್ರೆ
ಬೆನ್ನೋವು ಬರಲ್ವಾ ಅನ್ನೋ. ನಾನು ಹೇಳೋದು ಹಾಸಿಗೆ ಇರೋದು ಮೂಲವಾಗಿ ಮಲಗಕ್ಕೆ, ಕೂತು ಕೆಲಸ ಮಾಡೋದಕ್ಕೆ ಹಾಸಿಗೆ ಇಲ್ಲ ಆ್ಯಕ್ಚುಲಿ. ಬಟ್ ಇದರಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಇದ್ದವ್ರಿಗೆ ಇದು ತುಂಬ ಉಪಯುಕ್ತವಾಗಿದೆ. ಬರೀ ಹೆಡ್ ಸೈಡ್ ಮಾತ್ರ ಮೇಲೆ ಬರುತ್ತೆ. ಇದನ್ನು ರಿಕ್ಲೈನರ್ ಥರ ಯೂಸ್ ಮಾಡ್ಕೋಬೋದು. ಸೊ ಈಗ ನೋಡಿ, ಇವರು ವರ್ಕ್ ಫ್ರಮ್ ಹೋಮ್ ಕೂತ್ಕೊಂಡು ಕೆಲಸನೂ ಮಾಡ್ಕೋಬೋದು. ಸೊ ಇದು ರಿಕ್ಲೈನರ್ ಪೊಸಿಷನ್ನು ಆಯಿತು. ಈಗ ಕೆಲವರು ಮನೆಯಲ್ಲಿ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಇರುತ್ತೆ, ಆರಾಮಾಗಿ ರಿಕ್ಲೈನರ್ ರಿಲ್ಯಾಕ್ಸ್ ಆಗಿ ಮೂವಿ ಗಿವಿ ನೋಡ್ಕೊಳ್ಳೋಕ್ಕೆ ಅದಕ್ಕೂ ಉಪಯೋಗ ಆಗುತ್ತೆ. ಸೊ ಇದು ಒಂದು ರೀತಿಯ ಲೇಟೆಸ್ಟ್ ಇದು. ಹೌದು. ಇದರಲ್ಲಿ ಅದೇ ಈ ಅಡ್ಜಸ್ಟಬಲ್ ಬೆಡ್ ವಿತ್ 6 ಇಂಚ್ ಲೇಟೆಕ್ಸ್ ಮ್ಯಾಟ್ರಸ್ ಬರುತ್ತೆ. 3 ವರ್ಷ ಮಂಚದ ವಾರಂಟಿ ಬರುತ್ತೆ. ಏನೇ ಆದರೂ ಆನ್ಸೈಟ್ ರಿಪೇರ್ ಮಾಡಿಕೊಡ್ತೇವೆ. ಮತ್ತು 10 ವರ್ಷ ನಿಮಗೆ ರೀಪ್ಲೇಸಬಲ್ ವಾರಂಟಿ ಬರುತ್ತೆ ಹಾಸಿಗೆಗೆ. ಸಾಮಾನ್ಯ ಇದಕ್ಕೆ ಎಷ್ಟು ಒಂದು ಕಾಸ್ಟ್ ಇದು ನಮ್ಮಲ್ಲಿ ಸಿಗೋದು ಬರೀ ಕ್ವೀನ್ ಸೈಜ್ ಮಾತ್ರ, ಅಂದರೆ 6.5 ಅಡಿ ಉದ್ದ, 5 ಅಡಿ ಅಗಲ. ಇದಕ್ಕೆ 99,000 ಆಗುತ್ತೆ ಫುಲ್ ಸೆಟ್. ಫುಲ್ ಸೆಟ್, ಹೌದು ಸರ್. ಇದೇನಿದು ಸರ್? ಇದು ಲೇಟೆಕ್ಸ್ ಟಾಪರ್. ಇದು ಈಗ ಕೆಲವರು ರೀಸೆಂಟಾಗಿ ಹಾಸಿಗೆ ತೊಗೊಂಡಿರ್ತಾರೆ, ಹೌದು, ಗಟ್ಟಿ ಇರುತ್ತೆ, ಕಂಫರ್ಟ್ ಇರಲ್ಲ, ಒದ್ದಾಡ್ತಿರ್ತಾರೆ. ಮತ್ತು ರೀಸೆಂಟಾಗಿ ತೊಗೊಂಡಿರ್ತಾರೆ, ಮತ್ತೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಆ ಥರದವ್ರಿಗೆ ಲೇಟೆಕ್ಸ್ ಟಾಪರ್ ಇದೆ. ಇದನ್ನು ಹಾಕ್ಕೊಂಡು ನೀವು ಲೇಟೆಕ್ಸ್ ಹಾಸಿಗೆ ಒಂದು ಗುಣಗಳನ್ನು ಇದರಲ್ಲೇ ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ಲು ನೀವು ಇದರಲ್ಲಿ ಕೂರಿ, ಗಟ್ಟಿ ಇದೆ. ಇದು ಈಗ ಫೀಲ್ ಬೇರೆ ಇದೆ. ಹಾಂ, ಕಂಫರ್ಟ್ನೆಸ್ ಇರುತ್ತೆ. ಹೌದು. ಮತ್ತು ಹೀಟಿಂಗ್ ಇಶ್ಯೂಸ್ ಇರುತ್ತೆ ಹಾಸಿಗೆಗಳಲ್ಲಿ, ಅದು ಹೋಗುತ್ತೆ. ಆ ಥರ ಹಾಸಿಗೆಗಳ ಮೇಲೂ ಇದನ್ನ ಯೂಸ್ ಮಾಡ್ಬೋದು. ಕೆಲವರು ಫೋನ್ ಮಾಡಿ ಸ್ಪ್ರಿಂಗ್ ಹಾಸಿಗೆ ಮೇಲೆ ಹಾಕ್ಬೋದಾ ಅಂತ ಕೇಳ್ತಾರೆ. ಸ್ಪ್ರಿಂಗ್ ಹಾಸಿಗೆ ಮೇಲೆ ಹಾಕೋಕ್ಕಾಗಲ್ಲ. ಹಾಕ್ಬೋದು, ಬಟ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳಲ್ಲಿ ಬಾಡಿ ಸಪೋರ್ಟ್ ಇರಲ್ಲ. ಕರೆಕ್ಟ್. ಅದು ಆಬ್ಜೆಕ್ಟನ್ನು ಯಾವಾಗಲೂ ತಳ್ಳಕ್ಕೆ ನೋಡುತ್ತೆ. ಸೊ ಸಪೋರ್ಟ್ ಇರಲ್ಲ. ಸೊ ಇದನ್ನು ಹಾಕಿದ್ರೂ ಆ ತೊಂದರೆಗಳು ಕಂಟಿನ್ಯೂ ಆಗತ್ತೆ ವಿನ ಅದು ಶಮನ ಆಗಲ್ಲ. ಸೊ ಹಾರ್ಡ್ ಮ್ಯಾಟ್ರಸ್ಸು ಅಥವಾ ಹೀಟಿಂಗ್ ಇಶ್ಯೂ ಇರುವಂಥ ಹಾಸಿಗೆಗಳು ಅದರ ಮೇಲೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಸಪ್ರೇಟ್ ಆಗಿ ಆದರೆ ಎಲ್ಲ ಸೈಜಲ್ಲೂ ಇದೆಯಾ? ಹಾಂ, ಸಿಂಗಲ್ಲು, ಡಬಲ್ಲು, ಕ್ವೀನು, ಕಿಂಗು, ಮತ್ತು ಸಿಂಗಲ್ 1 ಇಂಚು 2 ಇಂಚು 2 ಥಿಕ್ನೆಸ್ಸಲ್ಲಿ ಸಿಗುತ್ತೆ. ಇದರ ಅಂದಾಜು ಬೆಲೆ ಇದು 6,900 ರೂಪಾಯಿಂದ ಶುರು ಆಗುತ್ತೆ. ಅಂದರೆ 6/3 ಸಿಂಗಲ್ ಇಂಚ್ 1 ಇಂಚದು. ಸೊ 10,000 2 ಇಂಚಿಗಾಗುತ್ತೆ. ಸೊ ಆ ಥರ ಬೇರೆ ನೀವು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವೆಬ್ಸೈಟ್ ಲಿಂಕ್ ಕೊಡ್ತೇನೆ. ನಿಮ್ಮ ಎಲ್ಲ ಆನ್ಲೈನಲ್ಲಿ ಎಲ್ಲ ಇದೆ, ಆನ್ಲೈನಲ್ಲಿದೆ. ಮತ್ತು ನನ್ನ ಫೋನ್ ನಂಬರು ನಿಮಗೆ ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಹೆಚ್ಚಿನ ಡೌಟ್ ಇದ್ದರೆ ನನಗೆ ಕರೆ ಕೂಡ ಮಾಡ್ಬೋದು. ಹೌದು. ಮತ್ತು ಎಲ್ಲಿಂದ ಎಲ್ಲಿ ಬೇಕಾದರೂ ಇದನ್ನು? ಹಾಂ, ನಮ್ಮದು ಸೇಫ್ ಎಕ್ಸ್ಪ್ರೆಸ್ ಮತ್ತು ಬ್ಲೂ ಡಾಟ್ ಟೈಅಪ್ ಇದೆ. ಇಂಡಿಯಾ ಯಾವುದೇ ಮೂಲೆಯಲ್ಲಿ ಇದ್ರೂ ಸಪ್ಲೈ ಮಾಡ್ತೀವಿ. ಆ ಥರ ಫೆಸಿಲಿಟೀಸ್? ಹೌದು. ಎಲ್ಲೇ ಇದ್ರೂ ಕೊರಿಯರ್ ಸರ್ವಿಸಿಂದ ಮನೆ ಬಾಗಿಲಿಗೆ ತಲುಪಿಸ್ಬಿಡ್ತೀವಿ. ಬೆಂಗಳೂರಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಇದೆ ನಿಮಗೆ ಈ 3 ವರ್ಷದಲ್ಲಿ? ತುಂಬ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಅದರಲ್ಲೂ 3 ವರ್ಷ ಹಳೇದಾಯ್ತು. ಈಗ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಂತರ ಅದೇ ಸ್ವಲ್ಪ ಯೂಟ್ಯೂಬ್ ಇದರಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಇದೆ. ನಮಗೆ ಖುಷಿ ಇದೆ. ಸೊ ಅಂತೂ ನೀವು ಈಗ ಆರೋಗ್ಯಕ್ಕೂ ಇದು ಹೆಚ್ಚು ಅನುಕೂಲ, ಮತ್ತು ಶರೀರದ ಒಟ್ಟು ನಮ್ಮ ಇತ್ತೀಚಿನ ಈ ದಿನಗಳಲ್ಲಿ ಬರುವಂಥ ಕೆಲವು ಕಾಯಿಲೆಗಳು ಇತ್ಯಾದಿಗಳು ಅದೆಲ್ಲದಕ್ಕೂ ಇದು ತುಂಬ ಬಹುಶಃ ಲೇಟೆಸ್ಟ್ ಆಗಿ ಇರುವಂಥ ಆರ್ಗ್ಯಾನಿಕ್ ಬೆಡ್ ಅಂದರೆ ಇದು ಅಂತ. ಹೌದು. ನಾನು ಮೊದಲು ಹೇಳ್ದಂಗೆ ಇದರಲ್ಲಿ ಯಾವುದೇ ರೀತಿ ಫಂಗಸ್ ಡೆವಲಪ್ ಆಗಲ್ಲ. ಈ ಮಳೆ ಮೋಡದ ಟೈಮಲ್ಲಿ ಬೇರೆ ಹಾಸಿಗೆಗಳಲ್ಲಿ ಒಂಥರ ಫಂಗಸ್ ಡೆವಲಪ್ ಆಗುತ್ತೆ, ಅದರಿಂದ ಅಲರ್ಜಿಗಳಾಗುತ್ತೆ, ಒಂಥರ ವಾಸನೆ ಇರುತ್ತೆ, ಆ ವಾಸನೆಯಿಂದ ಅಲರ್ಜಿ ಆಗುತ್ತೆ, ನೆಗಡಿ, ಶೀತ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಫಂಗಸ್ಸು ಡೆವಲಪ್ ಆಗಲ್ಲ, ಮತ್ತು ಕ್ರಿಮಿಕೀಟಗಳು ಡೆವಲಪ್ ಆಗಲ್ಲ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತೀವಿ. ಮತ್ತು ನಮ್ಮದು ಪೂರ್ತಿ ಆರ್ಗ್ಯಾನಿಕ್ಕೇ ಇರೋದ್ರಿಂದ ವಿಲಾಸ ಅನ್ನೋ ಹಾಸಿಗೆ ಇರ್ಬೋದು, ಮತ್ತು ತವಸ್ಯ ಇರ್ಬೋದು,
ಇದರಲ್ಲಿ ನೀವು ಈಗ ತಾನೇ ಹುಟ್ಟಿರೋ ಎಳೆ ಮಗುನ ಸಹಿತ ನೀವು ಧೈರ್ಯವಾಗಿ ಬಿಡ್ಬೋದು. ಅದೇ ಕೆಲವೆಲ್ಲ ಹಾಸಿಗೆಯಿಂದಲೇ ಬೇರೆ ಬೇರೆ ರೋಗಗಳು ಬೇರೆ ಬೇರೆ ರೋಗಗಳು ಬರುತ್ತೆ. ಹೌದು, ಈ ಸಿಂಥೆಟಿಕ್ ಇದರಿಂದ ಕ್ಯಾನ್ಸರ್ ವರೆಗೂ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಫೋಮ್ ಇಂದ ಫ್ಯುಮಿಗೇಷನ್ ಆಗುತ್ತೆ, ಇದು ಎಲ್ಲೂ ಹೊರಗಡೆ ಬರಲ್ಲ ವಿಷಯ. ಅದೇ ಫ್ಯುಮಿಗೇಷನ್ ಇಂದ ಕ್ಯಾನ್ಸರ್ ಆಗುತ್ತೆ. ಸೊ ಆ ಥರ ಇದೆ. ಸೊ ಆ ಥರದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಉತ್ತರ ಅಂತಂದ್ರೆ ಡ್ರೀಮ್ಸಿ. ಅಲ್ವಾ? ಹೌದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. Hello everyone, my name is Ali Kumain and I'm a Dreamsy member. Recently my father has built a new home and we are in our master bedroom, and today I'm here to talk about this Dreamsy latex mattress made from pure organic natural latex. We have replaced with our old mattress over there, it's covered, and our sleeping experience from this mattress is outstanding. It's very amazing, and in my opinion it's a 10 out of 10. So since we are very satisfied with this mattress, we are going to buy some pillows, latex pillows from Dreamsy, and we have used this mattress for almost 3 months, and my brother over here is very happy. He's very happy because by jumping on this latex mattress. And a very important thing is that since unlike spring mattresses, when you jump it won't, you will still have the sleeping experience 10 out of 10, even though if you have your full jumpings and everything that you want. So in my opinion, this is very good. Thank you.